ನೀವು ವೈಟ್ ಡಿಸ್ಚಾರ್ಜ್ ಬಗ್ಗೆ ಹೇಳ್ತಾ ಇದ್ರಲ್ಲ ಮ್ಯಾಮ್, ಇಂಟರ್ಕೋರ್ಸ್ ಟೈಮಲ್ಲಿ ಅಥವಾ ಪೀರಿಯಡ್ಸ್ಗಿಂತ ಮುಂಚೆ ಆಮೇಲೆ ಆಗೋದು ಸಹಜ ಅಂತ. ಕೆಲವರಿಗೆ ಪ್ರತಿದಿನ ನಾರ್ಮಲ್ ಆಗಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ, ಅದು ಕೂಡ ನಾರ್ಮಲಾ ಅಂತ? ಅದು ಕೂಡ ನಾರ್ಮಲ್. ಸ್ವಲ್ಪ ಒಂಥರ ಮಾಯಿಸ್ಟು, ಅದು ಓಡರ್ಲೆಸ್, ಕಲರ್ಲೆಸ್, ಸ್ವಲ್ಪ ಫಿಶಿ ಓಡರ್ ಇದ್ದರೆ ಅದು ನಾರ್ಮಲ್. ಓಕೆ. ಈಗ ಕೆಲವೊಂದು ಸಲ ಈ ಓಡರ್ ಇರುತ್ತೆ, ಅದು ವೈಟ್ ಡಿಸ್ಚಾರ್ಜಿಂದನೋ ಅಥವಾ ವಜೈನೆಯಿಂದ ನ್ಯಾಚುರಲಾಗಿ ಬರ್ತಾ ಇರೋದೋ ಗೊತ್ತಿಲ್ಲ. ಆ್ಯಂಡ್ ಓಡರ್ ಇರೋದು ನ್ಯಾಚುರಲ್ಲ ಅನ್ಯಾಚುರಲ್ಲ? ಸಿ ಫಿಶಿ ಓಡರ್ ಇಸ್ ನ್ಯಾಚುರಲ್, ಬಟ್ ಇಫ್ ಇಟ್ ಇಸ್ ಫೌಲ್ ಸ್ಮೆಲ್ಲಿಂಗ್ ಆವಾಗ ಅದಕ್ಕೆ ಟ್ರೀಟ್ ಮಾಡಬೇಕಾಗತ್ತೆ. ಅದು ಇನ್ಫೆಕ್ಟಿವ್. ಸೊ ಫೌಲ್ ಸ್ಮೆಲ್ಲಿಂಗ್ ಅಂತ ಅವರು ಹೀಗೆ ನಾವು ಎಕ್ಸಾಮಿನ್ ಮಾಡೋಕ್ಕೆ ಹೋದಾಗೇ ಅದು ಒಂಥರ ಸ್ಮೆಲ್ ಬರುತ್ತೆ. ಇನ್ನು ಕೆಲವು ಸರಿ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶದ ಕೊರಳು ಕ್ಯಾನ್ಸರ್ ಇದ್ದಾಗೂ ಆ ಪೇಷಂಟ್ ಎಂಟ್ರ್ ಆಗ್ತಾ ಇದ್ದಂಗೆ ವಿ ಗೆಟ್ ಅ ಡಿಸ್ಟಿಂಕ್ಟ್ ಸ್ಮೆಲ್. ಸೊ ಆ ಸ್ಮೆಲ್ ಬಂದಾಗ ಕೂಡ ನಮಗೆ ಅದು ಇದು ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಒಂಥರ ಡಿಸ್ಟಿಂಕ್ಟಾಗಿ ಒಂದು ಫೌಲ್ ಸ್ಮೆಲ್ ಬರುತ್ತೆ. ಅದಕ್ಕೆ ನಾವು ಅವ್ರಿಗೆ ಅಲ್ಲಿ ಕ್ಲೀನ್ ಮಾಡಿ ಬಯಾಪ್ಸಿ ತೊಗೊಂಡು ಫರ್ದರ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ. ಓಕೆ. ಕ್ಲೆನ್ಲಿನೆಸ್ ಯಾವ ಥರ? ಈಗ ಇಂಟಿಮೇಟ್ ವಾಷಸ್ ಬರುತ್ತೆ, ಸ್ಪ್ರೇಸ್ ಬರುತ್ತೆ, ಏನೇನೋ ಪ್ರಾಡಕ್ಟ್ಸ್ ಇದೆ ಮ್ಯಾಮ್. ಯಾವ ಥರ ಪ್ರಾಪರಾಗಿ ರೆಗ್ಯುಲರಾಗಿ ಮಾಡೋದು? ವಾಶ್ ಇಸ್ ದ ಬೆಸ್ಟ್. ರೆಗ್ಯುಲರ್ ವಾಶು, ಆಮೇಲೆ ಆ ಜನನಾಂಗವನ್ನು ಕ್ಲೀನಾಗಿ ಇಟ್ಕೊಳ್ಳೋದು, ಯೂರಿನ್ ಹೋಗೋ ಜಾಗ, ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು. ಅದು ಬಿಗ್ಗೆಸ್ಟ್ ಪ್ರಾಬ್ಲಮ್ಮು. ಯಾಕೆಂದರೆ ಇವ್ರು ನೀರೇ ಕುಡಿಯಲ್ಲ. ಯೂರಿನ್ ಇನ್ಫೆಕ್ಷನ್ನು ಆಗುತ್ತೆ, ಮೋಷನ್ ಹಾರ್ಡ್ ಆಗುತ್ತೆ. ಮೋಷನ್ ಹಾರ್ಡ್ ಆಯಿತು ಅಂದರೆ ಇನ್ನೂ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಆಗುತ್ತೆ. ಅಲ್ಲಿ ಆಬ್ಸೆಸ್ ಆಗ್ಬೋದು, ಬಾರ್ತೋಲಿನ್ ಸಿಸ್ಟು, ಅದು ಮೋಷನ್ನಿಂದ ಅಲ್ಲ ಬಟ್ ಇಶ್ಕಿಯೋರೆಕ್ಟಲ್ ಆಬ್ಸೆಸ್ ಆಗ್ಬೋದು. ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಅದನ್ನು ನೋಡಿ ನಾವು ಸೂಕ್ತವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ವಜೈನಲ್ ಇಚ್ಚಿಂಗ್ ನೀವಾಗಲೇ ಒಂದು ಸಲ ಮೆನ್ಷನ್ ಮಾಡಿದ್ರಿ, ಇದಕ್ಕೆ ರೀಸನ್ಸ್ ಏನು ಮತ್ತು ಯಾವ ರೀತಿ ಅವ್ರು ಪ್ರಿಕಾಷನ್ಸ್ ತೊಗೋಬೋದು ಆಗದೇ ಇರೋ ರೀತಿ ಅಂತ? ಮೋಸ್ಟ್ ಆಫ್ ದ ಟೈಮ್ ವಜೈನಲ್ ಇಚ್ಚಿಂಗ್ ಆಗೋದು ಕ್ಯಾಂಡಿಡಲ್ ಇನ್ಫೆಕ್ಷನ್ ಇಂದ, ಫಂಗಲ್ ಇನ್ಫೆಕ್ಷನ್ ಇಂದ. ಓಕೆ. ಸೊ ಫಂಗಲ್ ಇನ್ಫೆಕ್ಷನ್ ಇದ್ದಾಗ ಅದೊಂದು ಕೋರ್ಸ್ ಮೆಡಿಕೇಷನ್ ಬರುತ್ತೆ, ಅದನ್ನು ಅವ್ರು ತೊಗೋಬೇಕಾಗತ್ತೆ. ಜೊತೆಗೆ ಕೆಲವು ಸರಿ ಡ್ರೈನೆಸ್ಸಿಂದ, ಈಗ ಏಜ್ ಅಡ್ವಾನ್ಸ್ ಆದಂಗೆ ಸ್ಕಿನ್ ಡ್ರೈ ಆಗುತ್ತೆ. ಸೊ ಆ ಡ್ರೈನೆಸ್ಸಿಂದನೂ ಇಚ್ಚಿಂಗ್ ಬರೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ಮಾಯ್ಶ್ಚರೈಸರ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಓಕೆ. ಈಗ ಯಾವುದೇ ಹೆಲ್ತ್ ಇಶ್ಯೂ ಕ್ರಿಯೇಟ್ ಆದರೂ ಕೂಡ ಅದ್ರಲ್ಲಿ ನಮ್ಮ ಪಾತ್ರ ಕೂಡ ಸಾಕಷ್ಟಿರುತ್ತೆ. ವೆನ್ ಇಟ್ ಕಮ್ಸ್ ಟು ವಜೈನಲ್ ಹೆಲ್ತ್, ವಿಮೆನ್ ಮಾಡುವಂಥ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಅಥವಾ ನೆಗ್ಲಿಜೆನ್ಸ್ ಅಂದರೆ ಅದು ಯಾವುದೆಲ್ಲ ಅಂತ? ಒಂದು ಡಿಸ್ಚಾರ್ಜನ್ನು ಅವರು ನೆಗ್ಲೆಕ್ಟ್ ಮಾಡೋದು, ಏನೂ ಆಗ್ತಾ ಇದೆ ಅಂತ. ಎಷ್ಟೋ ಸರಿ ಹಸ್ಬೆಂಡ್ಗೂ ನಾವು ಮೆಡಿಕೇಷನ್ ಕೊಟ್ಟಿರ್ತೀವಿ, ಅವರು ಹಸ್ಬೆಂಡ್ಗೆ ಏನಕ್ಕೆ ಅಂತ ತೊಗೊಳ್ದೇ ಇರೋದು. ಆಮೇಲೆ ಸ್ಯಾನಿಟ್ರಿ ಪ್ಯಾಡ್ಸ್ನ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಒಂದು 6 to 7 ಅವರ್ಸಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಬಿಕಾಸ್ ಒನ್ಸ್ ಅಗೇನ್ ಅದು ಇನ್ಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಆ್ಯಂಡ್ ಟ್ಯಾಂಪೋನ್ಸ್ ಯೂಸ್ ಮಾಡೋರು ಕೂಡ 4 to 6 ಅವರ್ಸಲ್ಲಿ ಅದನ್ನು ಚೇಂಜ್ ಮಾಡಬೇಕು. ಆ್ಯಂಡ್ ದಟ್ ಡಿಸ್ಟಿಂಕ್ಟ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದನ್ನು ವಾಶ್ ರೆಗ್ಯುಲರಾಗಿ ಮಾಡಬೇಕು. ಸೊ ಇದೆಲ್ಲ ಅವ್ರು ಮಾಡದೇ ಇದ್ದರೆ ದೆನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಪೀರಿಯಡ್ಸ್ ಟ್ಯಾಂಪನ್ಸ್ ಬಗ್ಗೆ ಹೇಳಿದ್ರಿ. ಈಗ ಈ ಕಪ್ಸ್ ಕೂಡ, ಮೆನ್ಸ್ಟ್ರಲ್ ಕಪ್ಸ್ ಕೂಡ ತುಂಬಾ ಫೇಮಸ್ ಆಗ್ತಾ ಇದೆ ವಿಮೆನಲ್ಲಿ ಯೂಸ್ ಮಾಡಿ, ಬಿಕಾಸ್ ಪ್ಯಾಡ್ಸ್ ಒಳ್ಳೇದಲ್ಲ, ದೇ ಆರ್ ನಾಟ್ ಬಯೋಡಿಗ್ರೇಡಬಲ್ ಅಂತ. ಸೊ ವಾಟ್ಸ್ ಯುವರ್ ಒಪಿನಿಯನ್ ಬೀಯಿಂಗ್ ಅ ಇಲ್ಲ, ಗೈನಕಾಲಜಿಸ್ಟ್? ಗೈನಕಾಲಜಿಸ್ಟ್ ಆಗಿ ಐ ವುಡ್ ಸೇ ಮೆನ್ಸ್ಟ್ರಲ್ ಕಪ್ ಇಸ್ ಆಲ್ಸೋ ಗುಡ್, ಬಟ್ ಅವ್ರಿಗೆ ಅದು ಕಂಫರ್ಟಬಲ್ ಇರಬೇಕು. ಎಲ್ಲರಿಗೂ ಅದು ಕಂಫರ್ಟಬಲ್ ಇಲ್ಲ. ಯಾಕೆಂದರೆ ಮೆನ್ಸ್ಟ್ರಲ್ ಕಪ್ ಆದರೆ ನಿಮ್ಮ ಬಟ್ಟೆ ಸಾಯಿಲ್ ಆಗಲ್ಲ, ಯು ಕ್ಯಾನ್ ಜಸ್ಟ್ ಗೋ ಟು ದ ವಾಶ್ರೂಮ್, ಕ್ಲೀನ್ ಇಟ್ ಆ್ಯಂಡ್ ದೆನ್ ವೇರ್ ಇಟ್ ಬ್ಯಾಕ್. ಸೊ ಆ ಥರ ಅವರು ಕಂಫರ್ಟಬಲ್ ಆಗಿದ್ದರೆ ಯೂಸ್ ಮಾಡ್ಬೋದು, ಬಟ್ ಎಲ್ಲರೂ ಕಂಫರ್ಟಬಲ್ ಇರಲ್ಲ. ಟ್ಯಾಂಪೂನ್ಸ್ ಕೂಡ ಕಂಫರ್ಟಬಲ್ ಇರಲ್ಲ. ಪ್ಯಾಡ್ಸ್ ಆಗಿದ್ರೂ ಕಿರಿಕಿರಿ ಮಾಡ್ತಾರೆ, ಅದು ಇಚ್ಚಿಂಗ್ ಆಗುತ್ತೆ, ರ್ಯಾಷಸ್ ಆಗುತ್ತೆ ಅಂತ. ಸೊ ಅದು ಈಚ್ ವುಮೆನ್ಗೆ ಅವ್ರ ಇಂಟಿಮೇಟ್ ಥಿಂಗ್ಸು, ಅವ್ರ ಕಂಫರ್ಟಬಲ್ ಯಾವುದಿದ್ದಾರೋ ಅದನ್ನು ಮಾಡ್ಬೋದು. ಓಕೆ. ಈ ಮೆನ್ಸ್ಟ್ರಲ್ ಕಪ್ಸು ಕೆಲವರು ಏನು ಹೇಳ್ತಾರೆ ಅಂದರೆ, ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಯೂಸಸಲ್ಲಿ ನಮಗೆ ಸ್ವಲ್ಪ ಪೇಯ್ನ್ ಆಗುತ್ತೆ, ದೆನ್ ವಿಲ್ ಗೆಟ್ ಯೂಸ್ ಟು ಇಟ್ ಅಂತ. ಬಟ್ ಕೆಲವರಿಗೆ ಅದು ಎಷ್ಟು ಸಮಯ ಯೂಸ್ ಮಾಡಿದ್ರು ಪೇಯ್ನ್ ಆಗ್ತಾನೆ ಇರುತ್ತೆ. ದಟ್ ಈಸ್ ನಾರ್ಮಲ್ಲಾ ಅಥವಾ ಅವರ ಒಂದು ಸೈಕಲಾಜಿಕಲ್? ಇಲ್ಲ, ಅದು ನಾರ್ಮಲ್ಲು. ಕೆಲವರು ಸೆನ್ಸಿಟಿವ್ ಇರ್ತಾರೆ. ಐ ಡೋಂಟ್ ಸಾರ್ಟ್ ಆಫ್ ಕಂಡೆಮ್ ದ್ಯಾಟ್ ಆರ್ ಡಿಸ್ಅಗ್ರಿ ವಿತ್ ದ್ಯಾಟ್. ಯಾಕೆಂದರೆ ಅವ್ರಿಗೆ ಅದು ಇಷ್ಟ ಆಗದಿದ್ರೆ ಇಟ್ಸ್ ನಾಟ್ ಅ ಕಂಪಲ್ಷನ್ ಟು ಯೂಸ್. ಇಟ್ ಈಸ್ ಜಸ್ಟ್ ಅ ವೇರಿಯಂಟ್ ಆಫ್ ಹೈಜೀನ್ ಅಷ್ಟೇ. ಓಕೆ. ಈಗ ಸ್ಟ್ರೆಸ್ ಬಗ್ಗೆ ತುಂಬಾ ಒಂದು ಅಧ್ಯಯನಗಳು, ರಿಸರ್ಚ್ಗಳು ನಡೀತಾವೆ ಮ್ಯಾಮ್. ಒಂದಷ್ಟು ಹೆಲ್ತ್ ಇಶ್ಯೂಸ್ಗೆ ಸ್ಟ್ರೆಸ್ ಕೂಡ ಮೇನ್ ರೀಸನ್ ಅಂತ ಹೇಳ್ತಾರೆ. ಸೊ ಪೀರಿಯಡ್ಸ್ ಮತ್ತು ಫರ್ಟಿಲಿಟಿನ ಸ್ಟ್ರೆಸ್ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅಂತ? ಈಗ ಯೂಶ್ವಲಿ ಏನಾಗುತ್ತೆ, ಈಚ್ ಪರ್ಸನ್ಸ್ ನೇಚರ್ ಅದು. ಸ್ಟ್ರೆಸ್ ಅನ್ನೋದು ನನಗೆ ನಾರ್ಮಲ್ ಇರೋದು ಇನ್ನೊಬ್ಬರಿಗೆ ನಾರ್ಮಲ್ ಇರಲ್ಲ.
ಈಗ ಮಾರ್ನಿಂಗ್ ಎದ್ದು ಅಡುಗೆ ಮಾಡಿ ಆಫೀಸ್ಗೆ ಹೋಗೋದೇ ಒಬ್ರಿಗೆ ಸ್ಟ್ರೆಸ್ ಆಗುತ್ತೆ. ಇನ್ನು ಕೆಲವ್ರಿಗೆ ಅದು ಇದು ನಾರ್ಮಲ್. ಇಟ್ಸ್ ಲೈಕ್ ಅ ಥೆರಪಿ ಹೌದು ಕೆಲವರಿಗೆ. ಹೌದು. ಕೆಲವ್ರು ದೇ ಆರ್ ವೆರಿ ಹ್ಯಾಪಿ ಡೂಯಿಂಗ್ ಇಟ್, ಕೆಲವರು ದೇ ಎಂಜಾಯ್ ಇಟ್. ಹಾಗೆ ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಈಗ ಕೆಲವ್ರು ಚಿಕ್ಕ ಚಿಕ್ಕದಕ್ಕೂ ಸ್ಟ್ರೆಸ್ ಆಗ್ತಾ ಇರ್ತಾರೆ, ಅಯ್ಯೋ ಹೆಂಗೆ ಮಾಡೋದಪ್ಪ ಹೆಂಗೆ ಅಂತ. ಅಂಥವ್ರಿಗೆ ದೇ ರಿಕ್ವೈರ್ ಕೌನ್ಸಿಲಿಂಗ್. ದ ಟೈಪ್ 1 ಪರ್ಸ್ನಾಲಿಟಿ, I get tensed, I get worked up, I start panicking. These are something new words which ನಾವು ಮಕ್ಕಳಿದ್ದಾಗ ನಾವು ನೋಡಿರಲಿಲ್ಲಲ್ಲ. ಬಟ್ ಈಗ ಅದು ತುಂಬ ಆಗ್ತಾ ಇದೆ. ಆ್ಯಂಡ್ ಐ ಡೋಂಟ್ ಬ್ಲೇಮ್, ಬಿಕಾಸ್ ಅವೇರ್ನೆಸ್ ಜಾಸ್ತಿ, ಎಲ್ಲ ತಿಳ್ಕೊಂಡಿರ್ತಾರೆ. ಸೊ ಹಿಂಗಾಗ್ಬೋದಾ ಹಂಗಾಗ್ಬೋದಾ. ಇವಾಗ ಸೋಷಿಯಲ್ ಮೀಡಿಯಾ ಹೌದು ತುಂಬಾ ಹ್ಯಾಂಡಿ ಆಗಿರೋದ್ರಿಂದ ಅದ್ರಲ್ಲಿ ಜಾಸ್ತಿ ಹೇಳ್ತಿರ್ತಾರೆ, ಬೆಳಿಗ್ಗೆ ಬೇಗ ಹೇಳ್ಬೇಕು, ವರ್ಕೌಟ್ ಮಾಡಬೇಕು, ಅಡುಗೆ ಮಾಡಬೇಕು, ಫ್ಯಾಮಿಲಿ ಆ್ಯಂಡ್ ಪ್ರೊಫೆಷನ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ. ಇದು ಮಾಡೋದೇ ದೊಡ್ಡ ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಅದೇ ಅದನ್ನು ನಾವು ಅಂದ್ಕೊಳ್ಳೋ ಥರ. ಈಗ ಅದನ್ನೇ ದೊಡ್ಡ ಸ್ಟ್ರೆಸ್ಸು ಅಂತ ಅಂದರೆ ಆ ಸ್ಟ್ರೆಸ್ಸು ಇವರು ದೇ ಹ್ಯಾವ್ ಟು ಗೆಟ್ ಯೂಸ್ ಟು ಇಟ್. ಬೇರೆ ದಾರಿ ಇಲ್ಲ, ಮಾಡಲೇಬೇಕು ಅಂದರೆ ಮಾಡಲೇಬೇಕು ಅಷ್ಟೇ. ಬಟ್ ಈವನ್ ಇನ್ ವರ್ಕಲ್ಲಿ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಬಟ್ ಮನೆಯಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು. ಹಸ್ಬೆಂಡ್ ಹೆಲ್ಪ್ ಮಾಡ್ಬೋದು, ಮಕ್ಕಳು ಹೆಲ್ಪ್ ಮಾಡ್ಬೋದು, ಇವ್ರು ಮಾಡೋದು ಎವ್ರಿ ಡೇ ಕ್ಲೀನಿಂಗನ್ನು ಕಟ್ ಡೌನ್ ಮಾಡ್ಬೋದು, ಅಥವಾ ಕೆಲವುದು ವೀಕೆಂಡ್ಗೆ ಇಟ್ಕೋಬೋದು. ಹಾಗೆ ಇಟ್ ಈಸ್ ಆಲ್ ಪ್ಲ್ಯಾನಿಂಗ್. ನಾನು ಹೇಳೋದು ನಿಮ್ಮೆಲ್ಲ ಕೆಲಸಗಳನ್ನೂ ಪ್ಲ್ಯಾನ್ ಮಾಡಿ. ನಾಳೆ ಏನು ಮಾಡ್ತೀರಾ ಅನ್ನೋದು ಇವತ್ತು ಪ್ಲ್ಯಾನ್ ಮಾಡಿ, ಆವಾಗ ಸ್ಟ್ರೆಸ್ ಆಗಲ್ಲ. ಬೆಳಿಗ್ಗೆ ಎದ್ಬಿಟ್ಟು ಸಡನ್ನಾಗಿ ನಾನು ಏನು ಯೋಚನೆ ಮಾಡಬೇಕು ಇವತ್ತು ತಿಂಡಿ ಅಂತ ಆವಾಗ ಯೋಚನೆ ಮಾಡಿದ್ರೆ ಖಂಡಿತ ಸ್ಟ್ರೆಸ್ ಆಗುತ್ತೆ. ಓ ನಂಗೆ ಆಫೀಸ್ಗೆ ಬೇರೆ ಲೇಟ್ ಆಯಿತು, ಇಲ್ಲಿ ತಿಂಡಿ ಮಾಡಬೇಕು ಅಂತ. ಬಟ್ ಹಿಂದಿನ ದಿನ ಎಲ್ಲ ಪ್ಲ್ಯಾನ್ ಮಾಡಿದರೆ ಯಾವುದೂ ಪ್ರಾಬ್ಲಮ್ ಆಗಲ್ಲ. ಎಲ್ಲದು ಅದರದ್ದು ಪೇಸಲ್ಲಿ ಅದು ಬಂದುಬಿಟ್ಟು ಈಸಿಯಾಗುತ್ತೆ. ಸೊ ಪ್ಲ್ಯಾನಿಂಗ್ ಒಂದು ಇಂಪಾರ್ಟೆಂಟು. ಎರಡನೇದು ಸ್ಟ್ರೆಸ್ ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಆ್ಯಕ್ಚುಲಿ ಸ್ಟ್ರೆಸ್ ಮಾಡಿಕೊಂಡಷ್ಟು ಕೆಲವ್ರಿಗೆ ಈ ಹೈಪರ್ ಟೆನ್ಷನ್ನು, ಡಯಾಬಿಟಿಸು ಇದೆಲ್ಲ ಜಾಸ್ತಿ ಆಗುತ್ತೆ. ಇದು ಬರುತ್ತೆ, ಇಷ್ಟೊಂದು ನನಗೆ ಕೆಲಸ ಆಗ್ತಾಯಿದೆ, ಅಥವಾ ಇದು ತುಂಬ ಸ್ಟ್ರೇನಿಯಸ್ ವರ್ಕು ಅಂತ ಬಂದಾಗ ಸೊ ಅವ್ರಿಗೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಫರ್ಟಿಲಿಟಿಗೂ ಪ್ರಾಬ್ಲಮ್ ಆಗುತ್ತೆ. ಫರ್ಟಿಲಿಟಿಗೆ ಈಗ ಸ್ಟ್ರೆಸ್, ಕೆಲವ್ರಿಗೆ ಸ್ಟ್ರೆಸ್ ಈಟಿಂಗ್ ಇರುತ್ತೆ, ಕೆಲವರು ಸ್ಟ್ರೆಸ್ ಟೈಮಲ್ಲಿ ದೇ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್. ಕೆಲವ್ರಿಗೆ ಅದು ಇಲ್ಲಪ್ಪ ನನಗೆ ಸ್ಟ್ರೆಸ್ ಆಗ್ತಾ ಇದೆ, ಇಫ್ ಐ ಈಟ್ ಸಮಥಿಂಗ್ ಅಂತ. ಸೊ ದಟ್ ಬಿಕಮ್ಸ್ ಎಬ್ನಾರ್ಮಲ್ ಈಟಿಂಗ್. ಸೊ PCOS ಅಲ್ಲಿ ಸ್ಟ್ರೆಸ್ ರಿಲೇಟೆಡ್ ವೇಟ್ ಗೇನು ಇದೆಲ್ಲ ಆದಾಗ ಅದು ಎಗ್ ಡೆವಲಪ್ಮೆಂಟ್ಗೂ ತೊಂದರೆ ಆಗುತ್ತೆ, ಪ್ಲಸ್ ಕನ್ಸೆಪ್ಷನ್ನು ಆಗಲ್ಲ. ದಟ್ ಸೇಮ್ ಸ್ಟ್ರೆಸ್ PCOS ವಿಲ್ ಲೀಡ್ ಟು ಈ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಆ್ಯಂಡ್ ಮೆಟಬಾಲಿಕ್ ಸಿಂಡ್ರೋಮ್. ಸ್ಟ್ರೆಸ್ ಲೀಡ್ ಟು PCOS? Stress and PCOS go hand in hand. Okay. So it is all the lifestyle. See, ಈಗ ಮತ್ತೆ ಲೈಫ್ಸ್ಟೈಲ್. ವೆನ್ ಇಟ್ ಕಮ್ಸ್ ಟು ಲೈಫ್ಸ್ಟೈಲ್, ಈಗ ಸ್ಟ್ರೆಸ್ಸು ಅಂತ ಅಂದಾಗ ದೇ ಮೇ ನಾಟ್ ಡೂ ವರ್ಕೌಟ್ಸ್ ಇಲ್ಲ. ಏನಾಗುತ್ತೆ, ಎವ್ರಿ ಡೇ ಎಕ್ಸಸೈಸ್, ಎವ್ರಿ ಡೇ ಪೂಜಾ ಥರ ಅದು ಎಕ್ಸಸೈಸ್, ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ. ದಟ್ ವಿಲ್ ಗಿವ್ ಯು ಅ ಫೀಲಿಂಗ್ ಆಫ್ ಗುಡ್ನೆಸ್. ಅಟ್ ದ ಸೇಮ್ ಟೈಮ್ ಅದು ನಿದ್ದೆನೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ದೆನ್ ಹಂಗರ್ ಪ್ಯಾಂಗ್ಸ್ ಆಲ್ಸೋ ವಿಲ್ ಬಿ ಕಂಟ್ರೋಲ್ಡ್. ಇಲ್ದಿದ್ರೆ ಬರೀ ಕೂತು ತಿಂದೆ ಇದೇ ಸುಸ್ತಾಗುತ್ತೆ, ನಂಗೆ ಹೇಳಕ್ಕೆ ಸುಸ್ತು ಅಂತ. And that gives a feeling of, ನಾವು ಹೆಲ್ದಿ ತಿನ್ನಬೇಕು ಅಂತ, because ವರ್ಕೌಟ್ ಮಾಡಿದೀವಿ, ಅನ್ಹೆಲ್ದಿ ತಿನ್ನಬಾರ್ದು. ದಟ್ ಕೌನ್ಸಿಲಿಂಗ್ ಹ್ಯಾಸ್ ಟು ಗೋ ಆನ್. ನಾ ಯಾವಾಗಲೂ ಹೇಳೋದು ಪೇಷಂಟ್ಸ್ಗೆ ಏನು ಅಂದರೆ, ಈವನ್ ಆಟಗಾರರು, ದ ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಕೂಡ 10 ದಿನ ಅವರು ಆಟ ಆಡದಿದ್ರೆ ಅವ್ರಿಗೆ ಆಟ ಆಡೋಕ್ಕೆ ಆಗಲ್ಲ, ಅಂದರೆ ಆ ಫಿಟ್ನೆಸ್ ಹೋಗಿಬಿಡುತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ರೆಗ್ಯುಲರ್. ನೀವು ಪೂಜೆ ಮಾಡಿದಾಗೆ, ಬ್ರಷ್ ಮಾಡಿದಾಗೆ, ಯುವರ್ ಎಕ್ಸಸೈಸ್, ಡಯಟ್ ಪ್ಲ್ಯಾನಿಂಗ್ ಹ್ಯಾಸ್ ಟು ಬಿ ರೆಗ್ಯುಲರ್. Okay. And ನನ್ನ most important counseling is have home food, home cooked healthy diet. Most of the time ಏನಾಗುತ್ತೆ, ಕುಕ್ ಮಾಡೋಕ್ಕೆ ಬೇಜಾರು, ಅಯ್ಯೋ ಆರ್ಡರ್ ಮಾಡ್ತೀನಿ ಅಂತ. ಎನಿಥಿಂಗ್ ಯು ಆರ್ಡರ್ ಇಸ್ ಅನ್ಹೆಲ್ದಿ ಇನ್ ದ ಸೆನ್ಸ್ ಆಯಿಲ್ ಜಾಸ್ತಿ ಹಾಕಿರ್ತಾರೆ, ನಿಮಗೆ ವೀಟ್ದೇ ಸಿಗದೆ ಇರ್ಬೋದು, ಮಲ್ಟಿಗ್ರೇನ್ ಸಿಗದೆ ಇರ್ಬೋದು, ಯಾವ್ದು ಸಿಗುತ್ತೋ ಅದು ತಿಂದಿರ್ತೀರ. ಸೊ ಆ್ಯಂಡ್ ದೆನ್ ಕ್ರೇವಿಂಗ್ ಬೇರೆ ಆಗುತ್ತೆ ಕೆಲವು ಸರಿ, ಡಿಸರ್ಟ್ ಕ್ರೇವಿಂಗು ಕೆಲವು ಸರಿ. Hygienity also matters. ಆ್ಯಂಡ್ ದೆನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಗ್ಯಾಸ್ಟ್ರೋಎಂಟ್ರೈಟಿಸು. ಸೊ ಆಲ್ ದೀಸ್ ಪ್ರಾಬ್ಲಮ್ಸ್, ಇಟ್ಸ್ ಅ ವಿಷಸ್ ಸೈಕಲ್. ಸ್ಟ್ರೆಸ್ಸು, ವೇಟ್ ಗೇನು, ದೆನ್ ಪ್ರಾಬ್ಲಮ್ಸ್, PCOS, ಹೈಪರ್ ಟೆನ್ಷನ್, ಡಯಾಬಿಟಿಸ್. ಸೊ ದಟ್ ಸೈಕಲ್ ಕಂಟಿನ್ಯೂಸ್. Okay. ಸೊ ಬೆಸ್ಟು ಡಾಕ್ಟ್ರಲ್ಲಿ ಹೋಗಿ ನೋಡೋದು, ಪ್ರಾಪರ್ ಕೌನ್ಸಿಲಿಂಗ್. ಸಪೋಸ್ ಯು ಆರ್ ಕಂಪ್ಲೀಟ್ಲಿ ಸ್ಟ್ರೆಸ್, ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಂದರೆ ಮೀಟ್ ಅ ಸೈಕಾಲಜಿಸ್ಟ್ ಹೂ ವಿಲ್ ಕೌನ್ಸಿಲ್ ಪ್ರಾಪರ್ಲಿ. ಸೈಕ್ಯಾಟ್ರಿಸ್ಟ್ ಅಂತ ಆದರೆ ಎಲ್ಲರಿಗೂ ಭಯ ಆಗುತ್ತೆ, ಅಯ್ಯೋ ನಾನು ಸೈಕ್ಯಾಟ್ರಿಸ್ಟ್, ನಾನೇನು ಹುಚ್ಚಿನ ಅಂದ್ಕೊಂಡು.
ಬಟ್ ಸೈಕಾಲಜಿಸ್ಟ್, ಸೈಕೋಥೆರಪಿ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ವೈ, ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್, ನಾನು ಯಾಕೆ ಹಿಂಗೆ ಯೋಚನೆ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಥೆರಪಿ ಈಗ ಆನ್ಲೈನೂ ಇದೆ, ಆಫ್ಲೈನೂ ಇದೆ, ಜನ ತೊಗೋಬೋದು ಅದು. ಆ್ಯಂಡ್ ಡಯಟ್ ಕೌನ್ಸಿಲಿಂಗ್ ಎಲ್ಲರೂ ಆನ್ಲೈನ್, ಆಫ್ಲೈನ್, ಎವ್ರಿ ಹಾಸ್ಪಿಟಲ್ ವಿಲ್ ಹ್ಯಾವ್ ಅ ಡಯಟಿಷಿಯನ್. ಸೊ ಡಯಟ್ ಕೌನ್ಸಿಲಿಂಗ್ ಮಾಡಿಸ್ಕೊಂಡು ರೆಗ್ಯುಲರ್ ಎಕ್ಸಸೈಸ್ ಮಾಡಿ. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ನಾನು ಈಗ ಕಾಮನ್ ಆಗಿ ನೋಡೋದು ಡ್ರಗ್ ಅಬ್ಯೂಸ್, ಆಲ್ಕಹಾಲ್ ಆ್ಯಂಡ್ ಸ್ಮೋಕಿಂಗ್, ಅದನ್ನು ಬಿಡಲೇಬೇಕು. ಯಾಕೆ ಅಂದರೆ ಎಸ್ಪೆಷಲಿ ಓವೇರಿಯನ್ ರಿಸರ್ವ್ ತುಂಬ ಬಿದ್ದೋಗುತ್ತೆ ಹೆಣ್ಮಕ್ಳಲ್ಲಿ. ಆ್ಯಂಡ್ ಇಟ್ ಈಸ್ ಸ್ಯಾಡ್. ಈವನ್ ಎಷ್ಟೇ ಸ್ಟಡೀಸ್ ಹೇಳ್ಬೋದು ಆಲ್ಕಹಾಲಿಂದ ಆಗಲ್ಲ, ಸ್ಮೋಕಿಂಗಿಂದ ಇಲ್ಲ, ಸ್ಮೋಕ್ ಮಾಡೋರ್ಗೆ ಮಕ್ಕಳಾಗಿಲ್ವಾ ಅಂತಲೇ ಕೇಳ್ತಾರೆ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನಿಮ್ಮ ಪರ್ಟಿಕ್ಯುಲರ್ ಇಶ್ಯೂವಲ್ಲಿ ಇಟ್ ಈಸ್ ಗಿವಿಂಗ್ ಯು ಪ್ರಾಬ್ಲಮ್ಸ್. ಡ್ರಗ್ ಅಬ್ಯೂಸ್ ಮಾಡೋದು, ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡೋದು, ಇದೆಲ್ಲ ಮಾಡಿದಾಗ ಇಟ್ ಹಿಟ್ಸ್ ದ ಓವರಾಲ್ ಹೆಲ್ತ್. ಅದು ಓವರಾಲ್ ಹೆಲ್ತ್ ಹಿಟ್ ಆದಾಗ ಐ ಥಿಂಕ್ ಕನ್ಸೆಪ್ಷನ್ ಪ್ರಾಬ್ಲಮ್ಮು, ಸೈಕಲಾಜಿಕಲ್ ಇಶ್ಯೂಸು, ದೆನ್ ಡಿಪೆಂಡೆನ್ಸ್ ಆನ್ ದ್ಯಾಟ್, ಇದೆಲ್ಲ ಬಂದಾಗ ಹೆಲ್ತ್ ಹಾಳಾಗೇ ಆಗ್ತದೆ.